ಸ್ನೇಹಿತರೆ, ಕಾಂತಾರ ಅಧ್ಯಾಯ 1 ದಂತಕತೆ ನಡೆಯುವಂತ ಕಾಲಘಟ್ಟ. ನಮ್ಮ ಕನ್ನಡಿಗರ ಹೆಮ್ಮೆ ಕದಂಬರು ಆಳ್ವಿಕೆ ನಡೆಸುವಂತ ಕಾಲಘಟ್ಟದಲ್ಲಿ, ಅಂದ್ರೆ ಕದಂಬರಿಗೆ ಸಾಮಂತರಾಗಿ ಇಲ್ಲಿ ನಮ್ಮ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಿತ್ರದಲ್ಲಿ ಒಂದು ಕಾಲ್ಪನಿಕ ಸಾಮ್ರಾಜ್ಯವನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ ಕಾಲ್ಪನಿಕ ಸಾಮ್ರಾಜ್ಯದ ಹೆಸರು ಬಾಂಗ್ರ ಸಾಮ್ರಾಜ್ಯ ಅಂತ. ಈ ಬಾಂಗ್ರ ಸಾಮ್ರಾಜ್ಯದವರು ಕದಂಬರಿಗೆ ಅಂದ್ರೆ ಸಾಮಂತರಾಗಿ ಆಳ್ವಿಕೆ ನಡೆಸ್ತಾ ಇರ್ತಾರೆ ಒಂದ್ ಕಡೆ. ಇದೇ ಸಂದರ್ಭದಲ್ಲೇ ಈ ಬಾಂಗ್ರ ಸಾಮ್ರಾಜ್ಯಕ್ಕೆ ಸಮೀಪದಲ್ಲೇ ಸ್ವಲ್ಪ ದೂರದಲ್ಲಿ ಕಾಂತಾರ ಅನ್ನೋ ಒಂದು ಕಾಡಿದೆ. ಅಂದ್ರೆ ಅದಕ್ಕೆ ಶಿವನ ಹೂದೋಟ ಅಂತ ಕೂಡ ಕರೀತಾರೆ. ಯಾತಕ್ಕೋಸ್ಕರ ಆ ರೀತಿ ಕರೀತಾರೆ ಅದರ ಹಿಂದೆ ಕೂಡ ಒಂದು ದಂತಕಥೆ ಇರುತ್ತೆ. ಸೊ ಆ ಒಂದು ಶಿವನ ಹೂದೋಟದಲ್ಲಿ ಬುಡಕಟ್ಟು ಜನಾಂಗದವರು ದೈವಗಳ ಮೇಲೆ ತುಂಬಾನೇ ನಂಬಿಕೆ ಇರ್ತಕ್ಕಂಥ ಬುಡಕಟ್ಟು ಜನಾಂಗದವರು ವಾಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಅಂದ್ರೆ ಆ ಬುಡಕಟ್ಟು ಜನಾಂಗದವರು ವಾಸ ಮಾಡುವಂತಹ ಜಾಗದಲ್ಲಿ ಆ ಒಂದು ಕಾಂತಾರದ ಕಾಡಿನಲ್ಲಿ ನ್ಯಾಚುರಲ್ ರಿಸೋರ್ಸಸ್ ತುಂಬಾನೇ ಸಮೃದ್ಧಿಯಾಗಿ ಸಿಗ್ತಾ ಇರುತ್ತೆ. ಮತ್ತೆ ಅವ್ರಿಗೆ ಬೇಸಿಕ್ ನೀಡ್ಸ್ಗೆ ಯಾವುದೇ ತೊಂದರೆ ಇರೋದಿಲ್ಲ. ಎಲ್ಲವೂ ಕೂಡ ಅವ್ರು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲೇ ಸಿಗ್ತಾ ಇರೋ ಕಾರಣದಿಂದ ಅವರಿಗೆ ಕಾಂತಾರ ಕಾಡಿನಿಂದ ಹೊರಗಡೆ ಬರುವಂತ ಅಗತ್ಯನೇ ಬರೋದಿಲ್ಲ. ಸೊ ಹೀಗಿರ್ಬೇಕಾದ್ರೆ ಕಾಲಕ್ರಮೇಣ ಏನಾಗುತ್ತಪ್ಪ ಅಂತಂದ್ರೆ ಒಂದು ಸಂದರ್ಭ ಒದಗಿ ಬರುತ್ತೆ. ಆ ಸಂದರ್ಭದ ಮುಖಾಂತರ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ, ಒಂದು ಆಪರ್ಚುನಿಟಿ ಸಿಗುತ್ತೆ. ಏನು ಆಪರ್ಚುನಿಟಿ ಅಂತಂದ್ರೆ ಬಾಂಗ್ರ ಸಾಮ್ರಾಜ್ಯಕ್ಕೆ ಬರುವಂತ ಒಂದು ಅವಕಾಶ ಸಿಗುತ್ತೆ. ಆ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಬುಡಕಟ್ಟು ಜನಾಂಗದವರಲ್ಲಿ ಸ್ವಲ್ಪ ಜನ ಬಾಂಗ್ರ ಸಾಮ್ರಾಜ್ಯಕ್ಕೆ ಬರ್ತಾರೆ. ಹಾಗೆ ಬಂದಾಗ ಬುಡಕಟ್ಟು ಜನಾಂಗದವ್ರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅಂದ್ರೆ ಇದೇನಿದು, ಇಲ್ಲಿ ಟ್ರೇಡ್ ನಡೀತಾ ಇದೆ, ಎಕನಾಮಿಕ್ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ. ಅಂದ್ರೆ ಬಾಂಗ್ರ ಸಾಮ್ರಾಜ್ಯದವರು ಅರೇಬಿಯನ್ ಹತ್ರ ಮತ್ತೆ ಪೋರ್ಚುಗೀಸ್ ಅವ್ರ ಹತ್ರ ಎಲ್ಲ ಟ್ರೇಡ್ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಯಾಕೆ ಅಂದ್ರೆ ನಮ್ಮ ಹತ್ರ ಕೂಡ ನ್ಯಾಚುರಲ್ ರಿಸೋರ್ಸಸ್ ತುಂಬಾನೇ ಇದೆ, ಏಲಕ್ಕಿ ಇದೆ, ಅಂದ್ರೆ ಮೆಣಸಿದೆ, ಇವನ್ನೆಲ್ಲ ತಗೊಂಡ್ಬಂದು ನಾವು ಕೂಡ ಇಲ್ಲಿ ಟ್ರೇಡ್ ಮಾಡಿ ನಾವು ಅಂದ್ರೆ ನಮ್ಮ ಹತ್ರ ಇರೋ ವಸ್ತುಗಳನ್ನ ಇಲ್ಲಿ ಸೆಲ್ ಮಾಡಿ ನಮ್ಗೆ ಅಗತ್ಯ ಇರುವಂತ ವಸ್ತುಗಳನ್ನ ನಾವು ಕೂಡ ಪರ್ಚೇಸ್ ಮಾಡೋಣ, ನಾವು ಕೂಡ ಸೋಷಿಯಲಿ ಎಕನಾಮಿಕಲಿ ನಾವು ಕೂಡ ಗ್ರೋ ಆಗಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಹಾಗಾಗಿ ಅವರು ಕೂಡ ಬಾಂಗ್ರ ಸಾಮ್ರಾಜ್ಯದ ಪೋರ್ಟ್ ನಲ್ಲಿ ಅವರು ಕೂಡ ಟ್ರೇಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದು ಬಾಂಗ್ರ ಸಾಮ್ರಾಜ್ಯದ ಅಧಿಕಾರಿಗಳು ಮತ್ತೆ ಅಲ್ಲಿನ ರಾಜನಿಗೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಮೊದಲೇ ಕಾಂತಾರ ಕಾಡನ್ನ ತಮ್ಮ ವಶ ಪಡಿಸ್ಕೋಬೇಕು ಅಂತ ಹೇಳಿ ತಲೆಮಾರಿನಿಂದ ಬಾಂಗ್ರ ಸಾಮ್ರಾಜ್ಯದವರು ಪ್ರಯತ್ನ ಪಡ್ತಾನೆ ಇರ್ತಾರೆ. ಆದ್ರೆ ಆ ಪ್ರಯತ್ನಗಳೆಲ್ಲವೂ ಕೂಡ ವಿಫಲ ಆಗ್ತಾನೆ ಇರುತ್ತೆ. ಸೊ ಇನ್ನೊಂದು ಕಡೆ ಇವರು ಈಗ ಬಂದು ಸೋಷಿಯಲಿ ಎಕನಾಮಿಕಲಿ ನಮ್ಮ ಸಮಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರಲ್ಲ ಅಂತ ಇವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಇನ್ನೂ ಹೇಳಬೇಕು ಅಂತಂದ್ರೆ ರಾಜ ಕುಟುಂಬದವರು ಅಂದ್ರೆ ಆಲ್ರೆಡಿ ಪ್ರಿವಿಲೇಜ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಕೆಲವ್ರಿಗೆ ಕೆಳಮಟ್ಟದಿಂದ ಕೆಲವರು ಬೆಳೀತಾರೆ ಅಂತ ಹೇಳಿದಾಗ ಮನುಷ್ಯನ ಸಹಜ ಗುಣ ಅಂದ್ರೆ ಕೆಲವ್ರಿಗೆ ಹೊಟ್ಟೆವರಿ ಬಂದೇ ಬರುತ್ತೆ. ಅಂದ್ರೆ ಇವರು ನಮ್ಮ ಸಮಕ್ಕೆ ಬರ್ತಾ ಇದಾರಲ್ಲ ಅನ್ನೋ ಒಂದು ಹೊಟ್ಟೆವರಿ ಬಂದೇ ಬರುತ್ತಲ್ವಾ. ಸೊ ಹಾಗಾಗಿ ಇಲ್ಲಿಂದ ಇವ್ರಿಗೆ ಅಂದ್ರೆ ಬಾಂಗ್ರ ಸಾಮ್ರಾಜ್ಯದವ್ರಿಗೆ ಮತ್ತೆ ಬುಡಕಟ್ಟು ಜನಾಂಗದವ್ರಿಗೆ ಇಲ್ಲಿದ್ದ ಯುದ್ಧ ಶುರುವಾಗುತ್ತೆ. ಇಲ್ಲಿವರೆಗೂ ನನಗೆ ಯಾವುದೇ ಸಮಸ್ಯೆ ಇಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಾಂತಾರ ಚಿತ್ರವನ್ನ ನೀವು ನೋಡಿದಾಗ ಎಷ್ಟು ಜನ ಗಮನಿಸಿದಿರೋ ಗೊತ್ತಿಲ್ಲ. ಇಲ್ಲಿ ಬಾಂಗ್ರ ಸಾಮ್ರಾಜ್ಯ ಅಂತ ಇವ್ರು ಏನ್ ತೋರಿಸಿದರೆ, ಈ ಬಾಂಗ್ರ ಸಾಮ್ರಾಜ್ಯದವರು ಕದಂಬರಿಗೆ ಸಾಮಂತರು ಅಂತದನ್ನ ಇವರು ಕ್ಲೈಮ್ ಮಾಡಿದ್ದಾರೆ. ಸೊ ಕದಂಬರು ಯಾರು? ನಮ್ಮ ಕನ್ನಡಿಗರ ಹೆಮ್ಮೆ ಕನ್ನಡ ಸಾಮ್ರಾಜ್ಯ. ಅಂದ್ರೆ ಕನ್ನಡ ಭಾಷೆಯನ್ನ ಮೊಟ್ಟ ಮೊದಲ ಬಾರಿಗೆ ತಮ್ಮ ಆಳ್ವಿಕೆ ಭಾಷೆಯನ್ನಾಗಿ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಗಿ